ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿನ್ನೆ ವಿಡಿಯೋದಲ್ಲಿ GDS ವೇಕೆನ್ಸಿ ಡಿಲೇ ಆಗುತ್ತೆ ಅಂತ ಹೇಳಿದ್ದೆ. ಅದು ಯಾಕೆ ಡಿಲೇ ಆಗಿದೆ ಅಂತ ಅಂದರೆ, ಈಗ GDS ವೇಕೆನ್ಸಿನ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಆ ನೋಟಿಫಿಕೇಷನ್ ಬಿಡೋದಕ್ಕಿಂತ ಮುಂಚೆ ಪ್ರತಿಯೊಂದು ಡಿವಿಷನ್ನಿಂದ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಒಂದು ಡಾಟಾನ ತಗೊಳ್ಬೇಕಾಗತ್ತೆ. ಆ ಒಂದು ಪ್ರೋಸೆಸ್ಸು ಇವಾಗ ಲೇಟ್ ಆಗಿದೆ. ಹಾಗಾಗಿ ಇದು ಡಿಲೇ ಆಗ್ತಾ ಇದೆ. ನಾನು ಈಗ ಅವರು ಹೊಸದಾಗಿ ಅಫಿಷಿಯಲ್ ನೋಟಿಫಿಕೇಷನ್ ಈಗ ಆಲ್ರೆಡಿ ಬಂದಿದೆ. ಅದನ್ನು ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಏನದು ನೋಟಿಫಿಕೇಷನ್ ಅಂತ ಅಂದರೆ, ಎಲ್ಲ ಸರ್ಕ್ಯುಲರ್ ಏನಿದೆ ಅದು ರಿವೈಸ್ ಮಾಡಿದ್ದಾರೆ ಮತ್ತು ಆ ಡೇಟ್ ಎಲ್ಲ ಚೇಂಜ್ ಆಗಿದೆ. ಅದೇನು ಅಂತ ಹೇಳ್ಬಿಡ್ತೀನಿ. ಈಗ ವೇಕೆನ್ಸಿ ಕ್ಯಾಪ್ಚರಿಂಗ್ ಬೈ ದ ಡಿವಿಷನ್ ಏನಿತ್ತು ಅಂದರೆ, ಈ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅಂತ ಪ್ರತಿಯೊಂದು ಡಿವಿಷನ್ ಏನು ಡಾಟಾ ಕೊಡಬೇಕಿತ್ತು, ಅದು 5ನೇ ತಾರೀಕು ಜನವರಿ 2026ಕ್ಕೆ ಸ್ಟಾರ್ಟ್ ಆಗಿಬಿಟ್ಟು 12ನೇ ತಾರೀಕಿಗೆ ಎಂಡ್ ಆಗಬೇಕಿತ್ತು ಮುಂಚೆ ಬಂದಿದ್ದಂತಹ ಸರ್ಕ್ಯುಲರಲ್ಲಿ. ಆದರೆ ಈಗ ಅದು ಎಕ್ಸ್ಟೆಂಡ್ ಆಗಿಬಿಟ್ಟು 15ನೇ ತಾರೀಕಿಗೆ ಎಂಡ್ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಂದೂ ಕೂಡ ಡಿಲೇ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಫೈನಲ್ ಆಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಯಾವತ್ತು ಓಪನ್ ಆಗುತ್ತೆ ಅಂತ ಅಂದರೆ, ಇದೇ ತಿಂಗಳು 31ನೇ ತಾರೀಕು ಓಪನ್ ಆಗುತ್ತೆ. ಸೊ ನಾನು ಹೇಳಿದ್ದೆ ಒಂದು ವಾರ ಡಿಲೇ ಆಗ್ಬೋದು ಅಂತ. ಒಂದು 10 ದಿನ ಡಿಲೇ ಆಗಿದೆ. ಪರವಾಗಿಲ್ಲ, ವೆಯ್ಟ್ ಮಾಡೋಣ. ಆದರೆ ಖಂಡಿತವಾಗ್ಲೂ ಇದು ಕಾಲ್ ಮಾಡೇ ಮಾಡ್ತಾರೆ. ಸೊ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ನಮ್ಮ ಚಾನಲ್ನ. ನಾನು ಪ್ರತಿಯೊಂದು ಅಪ್ಡೇಟ್ಸ್ನೂ ಕೂಡ ನಿಮಗೆ ಕೊಡ್ತಾ ಇರ್ತೀನಿ, ಓಕೆನಾ? 31ನೇ ತಾರೀಕಿಂದ ನೀವು ಅಪ್ಲೈ ಮಾಡ್ಬೋದು. ಎಲ್ಲಿವರೆಗೂ ಅಂತ ಅಂದರೆ 14ನೇ ತಾರೀಕು, ಫೆಬ್ರವರಿ 14ನೇ ತಾರೀಕುವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಫೀಸ್ ಪೇಮೆಂಟಿಗೆ ಇನ್ನೂ 2 ಡೇಸ್ ಎಕ್ಸ್ಟ್ರಾ ಸಿಗುತ್ತೆ. ನೀವು 16ನೇ ತಾರೀಕುವರೆಗೂ ಕೂಡ ಫೀಸ್ ಪೇಮೆಂಟ್ನ ಮಾಡ್ಬೋದು. ಮತ್ತು ಕರೆಕ್ಷನ್ ಏನಾದರೂ ಅಪ್ಲಿಕೇಶನ್ ಹಾಕುವಂತಹ ಟೈಮಲ್ಲಿ ಕರೆಕ್ಷನ್ ಇದ್ದರೆ, ಅಂದರೆ ರಾಂಗ್ ಆಗಿ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ, ನಿಮಗೆ 2 ಡೇಸ್ ಟೈಮ್ ಇರುತ್ತೆ. 18 ಮತ್ತು 19ನೇ ತಾರೀಕುವರೆಗೂ ಅವೆರಡೂ ದಿನ ನೀವು ಕರೆಕ್ಷನ್ನ ಮಾಡ್ಕೊಳ್ಬೋದು. ನಾನು ಅಪ್ಲಿಕೇಶನ್ ಬಿಟ್ಟಿದ್ದಾದಮೇಲೆ ತೋರಿಸ್ಕೊಡ್ತೀನಿ. ನಿಮಗೆ ಯಾವ ಕರೆಕ್ಷನ್ನು ಬೇಕಾಗಿಲ್ಲ, ಆ ರೀತಿ ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ, ಓಕೆನಾ? ಆದರೆ ನೀವು ಅದರಲ್ಲೂ ಏನಾದರೂ ತಪ್ಪು ಮಾಡಿದ್ದೀರಾ ಅಂತ ಅಂದರೆ ಈ 2 ದಿನ ನಿಮಗೆ ಕರೆಕ್ಷನ್ಗೆ ಟೈಮ್ ಇರುತ್ತೆ. ನೆಕ್ಸ್ಟು ಫಸ್ಟ್ ಮೆರಿಟ್ ಲಿಸ್ಟು ಯಾವಾಗ ಬಿಡ್ತಾರೆ ಅಂತ ಅಂದರೆ 28ನೇ ತಾರೀಕು ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟು ಬಂದುಬಿಡುತ್ತೆ. ಸೊ ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ಟೆಕ್ನಿಕಲ್ ಎರರ್ ಕೂಡ ಇರೋದ್ರಿಂದ ಅವರು ಸ್ವಲ್ಪ ಡಿಲೇ ಮಾಡಿದ್ದಾರೆ. ಬಟ್ 31ನೇ ತಾರೀಕು ಖಂಡಿತ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾನು ಡೀಟೇಲಾಗಿ ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ. ಸೊ GDS ಮೆರಿಟ್ ಲಿಸ್ಟ್ ಬಿಡೋವರೆಗೂ, ಅಂದರೆ ನಿಮ್ಮ DV ಅದಕ್ಕೆಲ್ಲ ಏನೇನು ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಷ್ಟೇ ನಮ್ಮ ಚಾನಲಲ್ಲಿ ಬರೋ ಅಂಥದ್ದು. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮಗೆ ಮತ್ತೆ ಏನಾದರೂ ಡೌಟ್ಸ್ ಇದೆ GDS ವೇಕೆನ್ಸಿ ರಿಲೇಟೆಡ್ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಟ್ರಾನ್ಸ್ಫರಿಗೆ 1 ಇಯರ್ ಸಾಕಾಗುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಅದು ಅಂದರೆ 1 ಇಯರಲ್ಲಿ ಮಾಡಬೇಕು ಅಂತ ಇದ್ದರು, ಬಟ್ ಇನ್ನೂ ಅದು ಕೂಡ ಅಪ್ರೂವಲ್ ಆಗಿಲ್ಲ. ಹಾಗಾಗಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದೊಂದು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸೊ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅಂದರೆ ನೀವು ಈಗ ಸೆಲೆಕ್ಟ್ ಆಗಿಬಿಟ್ಟು 2 ಇಯರ್ಸ್ ಆದಮೇಲೆ ಬೇಕಿದ್ರೆ ನೀವು ಟ್ರಾನ್ಸ್ಫರಿಗೆ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.